Excel Techno School, ಗುರುವಾಯನಕೆರೆ, ವೇಣೂರು. Admission open now. ಇಲ್ಲ, ಇವತ್ತು ಮೊದಲ ಬಾರಿಗೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಅದಕ್ಕೆ ಧನ್ಯವಾದ ಜಗದೀಶ್ ಶೆಟ್ಟರ್ ಧನಿ ಇದ್ದಾರೆ. ಅದೇ ಥರ ನಮ್ಮ ಜನಾಂಗದ ಸಹ ಮುಂದಿನದಲ್ಲಿ ನಮ್ಮವರು ಬುದ್ಧಿವಂತರಾಗಬೇಕು. ನಾವು ಬೇರೆ ಜನಾಂಗಕ್ಕೆ ನಾವು ಅವ್ರು ಮಾಡ್ತಾರೆ, ಅವ್ರು ವಿದ್ಯಾವಂತ ಇರ್ತಾರೆ, ಅವ್ರು ಹೋರಾಟ ಮನೋಭಾವ ನಾವು ಬೇಡ. ನಾವು ಏನು ಅಹಿಂದ ಅಂತೂ ಎದುರು ತಡ್ಕೊಂಡು ಹೋಗಲ್ಲ. ಆ ಜನರಿಗೆ ಬುದ್ಧಿವಂತರಾಗಬೇಕು. ನಾವು ಹೋರಾಟ ಮನೋಭಾವ ಬರಬೇಕು. ನಾವು ತಪ್ಪು ಮಾಡಿದಾಗ ನಾವು ಹೋರಾಟ ಮಾಡಬೇಕು. ಅವ್ರು ನೋಡ್ರಿ, ಬೇರೆ ಜನಾಂಗದವರು ಅವ್ರ ಮನುಷ್ಯ ತಪ್ಪಿದ್ರು ತಪ್ಪಿಲ್ಲ ಅನ್ನೋಂಥ ಸೃಷ್ಟಿ ಮಾಡ್ತಾರೆ. ಅದನ್ನು ನಾವು ನಮ್ಮ ಜನಕ್ಕೆ ನಾವು ಭ್ರಷ್ಟಾಚಾರ ಬಗ್ಗೆ ನಾವು ಸ್ವಲ್ಪ ಮಾಡ್ತಿಲ್ಲ, ಸಿಸ್ಟಮ್ ಬಗ್ಗೆ ನಾವು ಹೋರಾಟ ಮಾಡೋಕ್ಕಂತ ಪ್ರಯತ್ನ ಮಾಡಿದೆ. ಮುಂದಿನ ದಿನದಲ್ಲಿ ಭಾಳಷ್ಟು ಇನ್ನು ಚರ್ಚೆ ಮಾಡ್ತೀವಿ. ನಮ್ಮ ಜನಾಂಗದವ್ರು ಎಲ್ಲ ಕೂಡಿ ಮಾಡ್ತಾರೆ. ಒಬ್ಬರ ನಾವು ಲೋಕಾಯುಕ್ತರ ಅವನೇನು ನ್ಯಾಯಾಂಗತ ಅದಲ್ಲ ಅವ್ರ ಬಗ್ಗೆ ಕ್ವಶನ್ ಮಾಡೋದಿಲ್ಲ, ಸಿಸ್ಟಮ್ ಬಗ್ಗೆ ಕ್ವಶನ್ ಮಾಡ್ತಾರೆ. ಉದಾಹರಣೆ ಯಾಕೆ ಬರೀ ದಲಿತರು ಯಾಕೆ ಬಲಿಪಶು ಆಗ್ತಾರೆ? ಒಂದು ಉದಾಹರಣೆ ಒಂದು ನಮ್ಮದು ಒಂದು ಕೇಳಿಬತ್ತು, ಅಲ್ಲಿ ಅಧಿಕಾರಿಗಳು ಮೆಸೇಜ್ ಕೊಡ್ತಾ ಅವರು ಜಡ್ಜ್ ಇದ್ದಾರೆ, ಅವರು ತಮ್ಮದು ಕೊಡ್ತಾರೆ ನೋಟಿಸ್, ಅವರು ವಾರಂಟ್ ಸಹಿ ಮಾಡ್ತಾರೆ. ಅವ್ರಿಗೆ ಗೊತ್ತಿರೋದಿಲ್ಲ, ಅವ್ರು ಹೋಗಿಬಿಡ್ತಾರೆ. ಅವರು ಸಿಸ್ಟಮ್ ತೆಗೆದ ಅವ್ರು ಎಲ್ಲೂ ಯಾರು ಭೇಟಿ ಆಗೋಲ್ಲ, ಯಾರು ಮಾತಾಡೋದಿಲ್ಲ. ಅಲ್ಲಿ ಇದ್ದ ಸಿಸ್ಟಮ್ದವರು ಅಲ್ಲಿ ಮೆಸೇಜ್ ಕೊಟ್ಟು ಯಾರು ಬರೀ ದಲಿತ ಬಲಿಪಶು ಆಗ್ತಾರೆ. ಅಧಿಕಾರಿ ಇರ್ಬೋದು, MLA ಇರ್ಬೋದು, ದಲಿತರ ಮತ್ತು ಅಹಿಂದಾಗ ಅಟ್ಟ ಮಂದಿ ಅದೇ ದುಡ್ಡು ಸಂಗತಿ. ಯಾಕಪ್ಪ, ದಲಿತರ ಅಂತ ಹೋರಾಟ ಮಾಡಿ ದಲಿತ ಸಿದ್ದರಾಮಯ್ಯ ಇರ್ಬೋದು, ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಇರ್ಬೋದು, ಮಾದೇವಪ್ಪ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಮುನಿಯಪ್ಪ ಇರ್ಬೋದು, ಎಲ್ಲರೂ ಇದ್ದಾಗ ನಾವು ಅನಿವಾರ್ಯವಾಗಿ ನಾವು ಇವತ್ತು BJP ಶಾಸಕ ಬಂದು ದಲಿತರ ಕಾಂಟ್ರಾಕ್ಟ್ ತೊಗೊಂಥ ಪಕ್ಷದ ಅಧಿಕಾರ ಇದ್ದಾಗ ನಾವು BJP ಬಂದು ಇವತ್ತು ಜಗದೀಶ್ ಶೆಟ್ಟರು ನಾವು ಮಾತಾಡುವಂಥ ಪ್ರಸಂಗ ಬಂದಿದ್ದಕ್ಕೆ ನಾವು ಭಾಳ ಖೇದ ಅನ್ನಿಸ್ತದೆ. ಅದು ನಿಮ್ಮ ನಾಯಕರು ಈಗ ನೀವು ನಾಯಕರು, ನೀವು ದಲಿತ ನಾಯಕರು, ಅಹಿಂದ ವರ್ಗದ ನಾಯಕರು, ನೀವು ಬಂದಿದ್ರಿ ಮುಂದೆ, ನಿಮ್ಮ ದೊಡ್ಡ ರಾಜ್ಯಾಧ್ಯಕ್ಷರು ಇವರು ವಿರೋಧ ಪಕ್ಷದ ನಾಯಕರು ಏನು ಮಾಡ್ತಾ ಇದ್ದಾರೆ? ಇಲ್ಲ, ನಾನು ನೋಡ್ರಿ, ಕೆಲವೊಂದು ವಿಷಯದಲ್ಲಿ ಮುಜುಗರ ಆಗುತ್ತೆ. ಪಕ್ಷದ ಅಧ್ಯಕ್ಷ ಇರ್ಬೋದು, ವಿರೋಧ ಪಕ್ಷ ನಾಯಕರಿರ್ಬೋದು, ಪಕ್ಷದ ಒಂದು ಭ್ರಷ್ಟಾಚಾರ ಅಪಾದ ಬಂದಾಗ ನೇರವಾಗಿ ಮಾತಾಡಿದ್ರೆ ಭಾಳ ಕಷ್ಟ ಆಗ್ತದೆ. ಅದನ್ನು ನಮ್ಮದು ಯಾವುದೇ ರಾಜ್ಯಾಧ್ಯಕ್ಷ ನಮ್ಮ ನಾಯಕ ಇರ್ಬೋದು, ಬಟ್ ಅವ್ರು ಕುರ್ಚಿ ಮೇಲೆ ಕೂತಾಗ ಅವರು ಮಾತಾಡೋದು ಭಾಳ ಕಷ್ಟದಾಯಕ ಆಗ್ತದೆ. ಭ್ರಷ್ಟಾಚಾರದ ಅಪವಾದ ಬಂದಾಗ ಸಿಕ್ಕಿಕೊಂಡಾಗ ಬಂಧನ ಆದಾಗ ಭಾಳ ಕಷ್ಟ ಆಗ್ತದೆ. ಅದಕ್ಕೆ ಆದ ವಿಷಯ ಪಾರ್ಟ್ 2 ನಾವು ಬರೇ ಪದೇ ದಲಿತ ಶಾಸಕರು, ಹಿಂದುಳಿದ ಜನಾಂಗ ಅಧಿಕಾರಿಗಳು, ಹಿಂದೂ ಶಾಸಕರಿಗೆ ಯಾಕೆ ಆಗದೆ ಅನ್ನೋಂಥ ಇದು ವಿಚಾರ ಮಾಡುವಂಥ ಪುಸ್ತಕ ನಮ್ಮ ಜನಾಂಗದೊಳಗೆ ಬುದ್ಧಿವಂತರಾಗಬೇಕು. ನಾವು ಇನ್ನು ಅದು ಏನಾಗ್ತೈತಿ, ಬೇರೆ ಚಂದೂರು ಲಮ್ಮಣ್ಣಿ ನಿರುಕ್ತವಾಗಿ ಹೊರಗೆ ಬರ್ತಾರೋ, ಅಪ್ಪರದೇ ಒಳಗೆ ಹೋಗ್ತಾರೋ, ಅದು ಬೇರೆ ವಿಷಯ ಬಿದ್ದಿರ್ಬೋದು. ನೋಡಿ, ಒಂದು ಸಿಟ್ಟಿನ ಅಣುಗಳೇ ಅಂತ ಮಾತಾಡೋದು ಆಡಿಯೋ ಮೇಲೆ ನೀವು ಇವತ್ತು ನೀವು ನೋಡ್ರಿ, ನನಗೆ ಮಾಹಿತಿ ಪ್ರಕಾರ ಒಂದು ದುಡ್ಡಿನ ವ್ಯವಹಾರದ್ದು ಇಲ್ಲ. ನನಗೆ ಮಾಹಿತಿ ಬಂದ ಪ್ರಕಾರ ಅದೇ ಹೇಳ್ತೀನಿ. ಇದು ಭ್ರಷ್ಟಾಚಾರ ಚಂದ್ರ ಲಮಾಣಿ ಬಗ್ಗೆ ಭ್ರಷ್ಟಾಚಾರ ಮಾಡಿದಾರೋ ಬಿಟ್ಟು ಅನ್ನೋಂಥ ಬಗ್ಗೆ ಪತ್ರಿಕಾಗೋಷ್ಠಿ ಕರೆದಿಲ್ಲ ನಾನು. ಅದು ಮುಂದಿನ ದಿನದಲ್ಲೇ ಸಾಬೀತಾಗುತ್ತದೆ. ಅದು ಅವ್ರು ತಪ್ಪು ಮಾಡಿದಾರ, ದುಡ್ಡು ತೊಗೊಂಡ್ರೆ. ನನ್ನ ಮಾಹಿತಿ ಪ್ರಕಾರ ಅದೇ ಸಮಾಜದ ಒಬ್ಬ ಸ್ವಾಮೀಜಿಯವರು ಒಬ್ಬ ದಲಿತ ಸಮಾಜದ ಕಾಂಟ್ರಾಕ್ಟ್ರನ್ನು ಬಳಸ್ಕೊಂಡು, ಯಾಕಂದ್ರೆ ದುಡ್ಡಿನ ವ್ಯವಹಾರ ಇರ್ತೈತೆ. ಯಾರೂ ವಿದ್ಯಾವಂತ ಶಾಸಕದಾಗ ನೇರವಾಗಿ ತನ್ನ ಚೇಂಬರ್ ಕರ್ಕೊಂಡು ಹೋಗ್ತಾ ಒಂದು ಮೂರ್ತನ ಯಾರು ಮಾಡೋದಿಲ್ಲ. ನನ್ನ ಪ್ರಕಾರ ಮೂರ್ತನ ಎಷ್ಟೇ ಗೊತ್ತು. ಬಟ್ ಅದೇ ನೋಡಿರಿ, ಅವ್ರು ವ್ಯವಹಾರ ಇರ್ತಾವೆ. ಈಗ ಉದಾಹರಣೆ ರಮೇಶ್ ಜಾರಕಿಹೊಳಿ ಯಾವುದು ಉದಾಹರಣೆ ನೋಡ್ಕೊಂಡು ಅವ್ನ ಬುಕ್ ಮಾಡಿ ನನಗೇನು ಗೊತ್ತಿಗೆ ನಾನು ಒಂದು 2 ಲಕ್ಷ ರೊಕ್ಕ ಕೊಟ್ಟಿರ್ತೇನೆ. ಸೌಕರ್ಯ ರೊಕ್ಕ ಕೊಟ್ಟು ಕೊಟ್ಟರೆ ಏನು ಹೆಂಗೆ? ನಾನು ಒಬ್ಬ ಲೈವ್ ಎಕ್ಸಾಂಪಲ್. ನನಗೂ ಹೆಂಗೆ ಮಾಡಿದ್ರೆ ನಿಮ್ಗೆ ಗೊತ್ತು. ಅದ್ರ ಬಗ್ಗೆ ಚರ್ಚೆ ಮಾಡಬೇಡ. ರೋಡ್ ಲಿಮಿಟರ್ ಇದೆ. ನಾನು ಬೆಳೀತೆ, ನನಗೂ ಹೆಂಗೆ ತುಳಿತಾರೆ, ಹೆಂಗೆ ಕುಡಿಸ್ತಾರೆ, ಮೂಲೆ ಕೂತಾರೆ ನನಗೆ ಗೊತ್ತು. ಆದ್ರೆ ನಾ ಛಲ ಬಿಟ್ಟು ನಾವು ಹೋರಾಡ್ದಂದು ಹೊರಗೆ ಬಂದನು ಅಷ್ಟೇ. ನಾನು ಒಬ್ಬ ಅದಕ್ಕೊಂದು ವಿಕ್ಟಿಮ್. ಅದು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.